ಪಂದ್ಯಾವಳಿಯ ಎರಡನೇ ಪಂದ್ಯ ಗದಗ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ಎರಡು ತಂಡಗಳ ನಡುವೆ ಪಂದ್ಯ ಆರಂಭ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಆಟಗಾರ್ತಿಯರನ್ನು ಈ ಪಂದ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. ಹಲವು ರಾಷ್ಟ್ರೀಯ ಆಟಗಾರ್ತಿಯರು ಮೊದಲ ದಾಳಿಯಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ವಾಪಸ್ ಆಗ್ತಾ ಇದ್ದಾರೆ. ಬೆಳಗಾವಿ ತಂಡದ ಆಟಗಾರ್ತಿ ವೇಗದ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಗದಗ ಜಿಲ್ಲೆ ತಂಡ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ದಾಳಿಗಾರ್ತಿ ಒಂದು ಅಂಕವನ್ನು ಪಡೆದು ಬಂದು ಅಂಕಗಳನ್ನು ಸಮನಾಗಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಮುಂಭಾಗದಲ್ಲಿ ನಿಂತಿರುವಂಥವರಲ್ಲಿ ಮನವಿ, ದಯವಿಟ್ಟು ಗ್ಯಾಲರಿಲಿ ಬಂದು ಕುಳಿತುಕೊಳ್ಳಿ ಸರ್. ಹಾಗೆ ಬ್ಯಾರಿಕೇಡ್ ಮೇಲೆ ಕೈ ಇಟ್ಟಿರೋರಿಗೆ ಇನ್ನೊಂದು ಮನವಿ, ಅಲ್ಲಲ್ಲಿ ಒಂದಷ್ಟು ಕರೆಂಟ್ ವೈರ್ ಹೋಗಿರುತ್ತೆ, ಕಬ್ಬಣ, ಸ್ವಲ್ಪ ಹುಷಾರಾಗಿರಿ. ಕರೆಂಟ್ಗಿಂತ ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಓಕೆ, ಕೈ ಇಡ್ಬೋದು. ನಗ್ನಗ್ತಾನೆ ಕೈ ಇಡ್ತೇನೆ, ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ನೀನು ಕೈ ಎತ್ತಿ ಅಂತ ಹೇಳ್ತಾ ಇರೋದು, ಅದು ನೇರವಾಗಿ. ಥ್ಯಾಂಕ್ ಯು. ದಯವಿಟ್ಟು ಗ್ಯಾಲರಿಲಿ ಬಂದು ಕುಳಿತುಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತೀವಿ. ಯಾರೆಲ್ಲ ಕೆಳಗಡೆ ನಿಂತಿದ್ದೀರಾ, ಹಿಂದೆ ಗ್ಯಾಲರಿಲಿ ಕುಳಿತಿರೋ ಅಂಥವ್ರಿಗೆ ಪಂದ್ಯ ಕಾಣ್ತಾ ಇರಲ್ಲ, ಬೇಸರ ಆಗುತ್ತೆ. ಅದರಲ್ಲೂ ಮಹಿಳೆಯರು ಭಾಳ ಜನ ಇದ್ದಾರೆ, ಹಾಗಾಗಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ಗ್ಯಾಲರಿಲಿ ಇನ್ನೂ ಸ್ವಲ್ಪ ಸ್ಥಳಾವಕಾಶ ಇದೆ, ಬಂದು ಕುಳಿತುಕೊಳ್ಳಿ. ಹಲೋ, ಫಸ್ಟ್ ಕಾಲ್ ಇನ್ ಕೋರ್ಟ್ ನಂಬರ್ 1, ರಾಮನಗರ ವಿರುದ್ಧ ಬಾಗಲಕೋಟೆ. ಎರಡು ತಂಡಗಳಿಗಿದು ಪ್ರಥಮ ಕರೆ ಕಣ ಒಂದರಲ್ಲಿ. ನಾಲ್ಕು ಜನ ಆಟಗಾರ್ತಿಯರ ನಡುವೆ 2 ನಿಮಿಷ ಮುಗಿಯುವ ಹೊತ್ತಿಗೆ 4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಬೆಳಗಾವಿ ತಂಡ. 5-1ರಲ್ಲಿ ಪಂದ್ಯ ಸಾಗ್ತಾ ಇದೆ ಗದಗ ಜಿಲ್ಲಾ ತಂಡದ ವಿರುದ್ಧ. ಉತ್ತಮವಾದ ಪ್ರಯತ್ನ, ಆದರೆ ಯಾವುದೇ ಅಂಕ ಇಲ್ಲ. ಡಿಫೆನ್ಸ್ ಉತ್ತಮವಾದ ಪ್ರದರ್ಶನ. ಹಾಗೆ ಪ್ರೇಕ್ಷಕರಿಗೆ ಸೂಚನೆ, ಸತತ 3 ದಿನಗಳ ಕಾಲ ಈ ಒಂದು ಪಂದ್ಯಾವಳಿ ನಡೆಯಲಿದೆ. ಇಂದು ಇನ್ನಷ್ಟು ಪಂದ್ಯಗಳು ಬಾಕಿ ಇದೆ. ಹಾಗೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಗಳು ಪ್ರಾರಂಭ ಆಗುತ್ತೆ. 9 ಗಂಟೆಗೆ ತಾವು ಬಂದು ಪಂದ್ಯಗಳನ್ನು ವೀಕ್ಷಣೆ ಮಾಡಬಹುದು. ಕ್ರಿಸ್ಮಸ್ ರಜಾ ದಿನಗಳನ್ನು ಕಬಡ್ಡಿಯ ಜೊತೆಯಲ್ಲಿ ನೀವು ಸವಿಬಹುದು ಕೂಡ. ಮಕ್ಕಳಿಗೂ ಕೂಡ ಸಾಕಷ್ಟು ಜನರಿಗೆ ನಾಳೆಯಿಂದ ರಜೆ ಪ್ರಾರಂಭ ಆಗೋದ್ರಿಂದ ಬಿಡುವಿನ ವೇಳೆಯಲ್ಲಿ ಕಬಡ್ಡಿ ಪಂದ್ಯವನ್ನು ತಾವು ವೀಕ್ಷಣೆ ಮಾಡಬಹುದು. ಪಂದ್ಯಗಳನ್ನು ಬೆಳಗ್ಗೆ 9 ಗಂಟೆಯಲ್ಲೇ ಪಂದ್ಯಗಳು ಆರಂಭ ಆಗುತ್ತೆ. ನೋಡಿ, ಗ್ರೌಂಡ್ನ ಇನ್ಚಾರ್ಜ್ ಯಾರಿದ್ದೀರಿ, ಸಾಕಷ್ಟು ಸಮಯದಿಂದ ಕರೀತಾ ಇದ್ದೀವಿ, ತಾವು ಬರಲಿಲ್ಲ. ತಮ್ಮ ಅವಶ್ಯಕತೆ ಇದೆ ಇಲ್ಲಿ. ಗ್ರೌಂಡ್ ಇನ್ಚಾರ್ಜ್ಗಳು ದಯವಿಟ್ಟು ಬನ್ನಿ. ಅಲ್ಲ ನೋಡಿ, ಮಂಡ್ಯ ತಂಡ ಕ್ಯಾಪ್ಟನ್ ಆಫ್ ಮ್ಯಾನೇಜರ್ ಆಫ್ ದಿ ಮಂಡ್ಯ ಟೀಮ್ ನೋಡಿ. ಆ ಗ್ಯಾಲರಿ ಪಕ್ಕದಾಗ ನಿಂತಿರೋರು ದಯವಿಟ್ಟು ಹೋಗಿ ಗ್ಯಾಲರಿನಲ್ಲಿ ನಿಂತ್ಕೊಳ್ಳಿ, ಅದರ್ವೈಸ್ ನಾನು ಇವಾಗ ಪೊಲೀಸ್ ಕರಿಬೇಕಾಗ್ತದೆ. ದಯವಿಟ್ಟು ಹೋಗಿ ಗ್ಯಾಲರಿ ಏನು ಕಷ್ಟಪಟ್ಟು ಮಾಡಿಸಿರೋದು, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಆರು ಮತ್ತು 2ರಲ್ಲಿ ಪಂದ್ಯ 4 ಅಂಕಗಳ ಅಂತರದ ನಡುವೆ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರೋದು ಬೆಳಗಾವಿ ಜಿಲ್ಲಾ ತಂಡ.
ಅವ್ನು ಕೇಳ್ತಾವನೆ. ನಾವು ಇವಾಗ ಹೇಳಿದ್ರೆ ನಮ್ಗೇನು ಗೊತ್ತು, ನಾವೆಲ್ಲ ಅವ್ನಿಗೆ ಹೇಳ್ಬಿಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಇವರು ಬಜರ್ಗೆ ಸೌಂಡ್ ಬಾಕ್ಸ್ ಬೇಕು ಅಂತ ಇವಾಗ ಹೇಳ್ತಾರೆ. ನಮಗೆ ಅದು ಸಂಬಂಧ, ನಾನೆಲ್ಲ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಟೋಟಲ್. ಏನೇನು ಮಿಸ್ಟೇಕ್ ಅಂದರೆ ಟೇಪ್ ಮಿಸ್ಟೇಕ್, ಟೈಮರ್ ಮಿಸ್ಟೇಕ್, ಆಮೇಲೆ ಮ್ಯಾಟ್ ತಂದು ಬಿಸಾಕ್ ಹೋಗ್ಬಿಟ್ಟಿದ್ದೀವಿ. ನಾನು ಕರ್ಸಿರೋದು ಅವ್ನ ಸೇಲಮಿಂದ. ಇವರು ಎಲೆಕ್ಟ್ರಿಷಿಯನ್ ಸ್ಕೂಲರ ಅಥವಾ ಹೊರಗಡೆ ಹೊರಗಡೆ ಕಿತ್ತೋಗಿರೋದೆಲ್ಲ ಕೊಡ್ತಾನೆ. ಹೇಳಿದ್ದೀನಿ ಇಲ್ಲ ಅವನು ನಾಳೆಗೆ ಇದೆಲ್ಲ ಕರೆಕ್ಟಾಗಿ ವೇಲೆ ಪಣ್ಣು ಅವ್ನು சொல்லிடுங்க. ಚಾರ್ಜರು இதெல்லாம் பழசுதெல்லாம் போடாதல்லுங்க, புதுசு வேணும். ಒಂದು ವಾಂಗಿಟ ಪೋಚು. ಹಾಂ ಸರಿ. ಬೇರೆ ಮ್ಯಾಚ್ ಆಗ್ತಾ ಇದ್ವಲ್ಲ ಅವಾಗ. ಇಲ್ಲ ತಗೋಬೋದಕ್ಕೆ ಹೋಗಿದ್ದೇವೆ ಬೇಗ ಬರೋ ಅಷ್ಟೊಂದು ವಾಕೌಟ್ ಕೊಟ್ಟಿರ್ಬೋದು ಹೇಳಕ್ಕಾಗಲ್ಲ. ಯಾವ ಟೀಮ್ ಅದು? ಯಾವ ಟೀಮ್ ಅದು? ಬೆಂಗಳೂರು ರೂರಲ್ ಬಂದಿದ್ಯಾ? ಮಂಡ್ಯ ಮಂಡ್ಯ ಕೋಚ್ ಯಾರಾದ್ರೂ ಇಲ್ಲಿ ಬನ್ನಿ. ಮಂಡ್ಯ ಕೋಚ್, ಮಂಡ್ಯ ಕೋಚ್. ಆಮೇಲೆ ಅರ್ಬನ್ ಕೊಪ್ಪಳ ರೆಡಿ ಆಗಕ್ಕೆ ಇದೆರಡು ರೆಡಿ ಆಗಿ. ಫೋನ್ ಏನಕ್ಕೆ ಅವರೇ ಬಂದಿದ್ರಲ್ಲ ಅಕ್ಕ ತಂಗಿ ಇಬ್ರು. ಅವರು ಕಾಲ್ ಮಾಡಿದಾಗ ಬರಲಿಲ್ಲ, ನಿಂದಾಗ ಬಂದ್ಬಿಟ್ಟು ಇವಾಗ ಕಲರ್ಸ್ ತಂದಿಲ್ಲ ಅಂತಾರೆ. ಅವ್ರು ಬರೋ ತಿರ್ಗಾ ಇವಾಗ ರಾಮನಗರ ಬಾಗಲಕೋಟೆ ಕೊಟ್ಟಿದ್ದೀರಾ? ಮುಂದಿನ ಪಂದ್ಯ ಅಂಕಣ 1ರಲ್ಲಿ ರಾಮನಗರ ಕೊಪ್ಪಳ ರಾಮನಗರ ಬಾಗಲಕೋಟೆ. ಸೆಕೆಂಡ್ ಕಾಲಮ್ ಇಲ್ಲೇ ಆಡ್ಸ್ಬಿಡೋಣ. ಬೇಗ ಎರಡು ಟೀಮ್ ರೆಡಿ ಇದ್ರೆ ಬಂದೇ ಬಿಡಿ. ಇವ್ರ ಮಂಡ್ಯ ಇನ್ನೂ ತಡ ಆಗುತ್ತೆ. ಬೆಂಗಳೂರು ಸೌತ್, ರಾಮನಗರ ಬಾಗಲಕೋಟೆ. ಕೋಚ್ ಬಾಗಲಕೋಟೆ ಬನ್ನಿ ಇಲ್ಲಿ. ಅಪ್ಪರ್ ಹಾಕೊಂಡಿರಿ, ಅಪ್ಪರ್ ಹಾಕೊಳ್ಳಿ. ಅಲ್ಲೇ ರೀ, ಒಂದು ನಿಮಿಷ ನೋಡೋಣ, ಬಂದರೆ ಆಡಿಸ್ತೀವಿ. ಸಂಪತ್ ಕೋಚ್ ಕರಿ. ಆಮೇಲೆ ಮಂಡ್ಯನರಿದ್ರೆ ನೋಡು ಬಂದಿಲ್ಲಿ, ಇಲ್ಲ ಅಂದರೆ ಬಾಗಲಕೋಟೆ, ಬೆಂಗಳೂರು ಅರ್ಬನ್ ಎರಡು ಇದು ರಾಮನಗರ, ಬೆಂಗಳೂರು ಸೌತ್ ಇಲ್ಲಿದ್ರೆ ಸಾಕು. ದೂರದಿಂದ ಬೇಡ ನಡೀತದೆ, ಇಲ್ಲ ಫುಲ್ಲು ಜಾಸ್ತಿ ಇದಾಗ್ತದೆ. ಬೇಕಾದ್ರೆ ಅಲ್ಲ ಹಾಕ್ಬಿಡಿ ಹಿಂಗೆ.
ಕೊಪ್ಪಳ ತಂಡದ ನಾಯಕಿ ಅಥವಾ ಆಟಗಾರ ಬೇಗ ಬನ್ನಿ. ಕೊಪ್ಪಳ ರೆಡಿ ಇದ್ದೀರಾ? ಎಲ್ಲ ಶೂ ಎಲ್ಲ ಇದೆಯಲ್ವಾ? ಓಕೆ. ಫಸ್ಟ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವರ್ಸಸ್ ಕೊಪ್ಪಳ. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ಕೋರ್ಟ್ ನಂಬರ್ 1. ಫಸ್ಟ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವರ್ಸಸ್ ಕೊಪ್ಪಳ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಕೊಪ್ಪಳ ವಿರುದ್ಧ ಬ್ಯಾಂಗ್ಳೂರ್ ಅರ್ಬನ್. ಮಂಡ್ಯ ಟೀಮ್ ಬೇಗನೆ ರೆಡಿ ಆಗಬೇಕು, ಬೇಗ ಬರಬೇಕು. ಆಲ್ರೆಡಿ ನಿಮ್ಮ ಎದುರಾಳಿ ತಂಡ ಅಂಗಣದಲ್ಲಿದೆ. ಟೀಮ್ ರೆಡಿ ಆಗ್ತಿದೆ, ವಾರ್ಮ್ ಅಪ್ ಮಾಡ್ತಾರೆ. ಲೈಟಾಗಿ ಬರ್ತಾ ಇದ್ದಾರೆ ಮಂಡ್ಯ. ಮಂಡ್ಯ ಟೀಮ್ ಬೇಗ ಬರಬೇಕು, ಇಲ್ಲಾಂದ್ರೆ ವಾಕ್ ಓವರ್ ಕೊಡ್ತೀವಿ.
ಬೇಗ ಇನ್ನು 2 ನಿಮಿಷ ಏನು 1 ನಿಮಿಷದೊಳಗಡೆ ಅಂಗಣ ಪ್ರವೇಶ ಮಾಡಲ ಅಂದರೆ ವಾಕೌಟ್ ನೀಡಲ್ಲ. ಬೇಗ ಬೇಗ ಬರಬೇಕು. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವರ್ಸಸ್ ಕೊಪ್ಪಳ. 2 ತಂಡಗಳಿಗೆ ಇದು 2ನೇ ಕರೆ. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಕೊಪ್ಪಳ. ಇದಲ್ಲ ಮಂಡ್ಯ ತಂಡದ ಕೋಚ್ ಇದಲ್ಲ ಹಿಂಗೇನೆ ಅಲ್ಲಿ ಬೇರೆ. ಹಲೋ ಇಲ್ಲಿ ನಿಮ್ದು ಅಲ್ಲಿ ಹೌದು ಬೇರೆ. ಯಾರು ನಾರಾಯಣ ಸ್ವಾಮಿ ಸರ. 7 ನಿಮಿಷಗಳ ಆಟ ಬಾಕಿ ಇದೆ. 19 ಮತ್ತು 8ರಲ್ಲಿ ಮತ್ತೊಂದು ಟ್ಯಾಕಲ್ನ ಪ್ರಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ. ಹೊಂದಾಣಿಕೆಯ ಹಿಡಿತದ ಜೊತೆಯಲ್ಲಿ 20 ಮತ್ತು 8 12 ಅಂಕಗಳ ಅಂತರದ ಮುನ್ನಡೆಯನ್ನು ಬೆಳಗಾವಿ ತಂಡ ಕಾಪಾಡಿಕೊಂಡಿದೆ. ಉತ್ತಮವಾದ ಪ್ರಯತ್ನ. ಮತ್ತೊಮ್ಮೆ ಮಿಡ್ ಲೈನ್ ಹತ್ತಿರದಲ್ಲಿ ಬಾಚಿ ಹಿಡಿಯುವ ಪ್ರಯತ್ನ. ಏನಂತಾರೆ ಅಂಪೈರ್? ಜೆರ್ಸಿ ಪುಲ್ಲಿಂಗ್ ಆಗಿದೆಯಾ? ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರ. ರೈಡರ್ ಸೇಫ್ 1 ಅಂಕ. ಜೆರ್ಸಿ ಹಿಡಿಯೋ ಆಗಿಲ್ಲ. ಉತ್ತಮವಾದ ತೀರ್ಪುಗಾರಿಕೆಯನ್ನು ಕೂಡ ನೋಡ್ತಾ ಇದ್ದೀವಿ ಎಲ್ಲ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಿಂದ. ಕರ್ನಾಟಕ ರಾಜ್ಯ ಕಬಡ್ಡಿ ತೀರ್ಪುಗಾರರ ಮಂಡಳಿಯ ವತಿಯಿಂದ ಚೇರ್ಮನ್ರಾದಂಥ ಷಣ್ಮುಗಂ ಸರ್ ಅವರ ನೇತೃತ್ವದಲ್ಲಿ, ಸಂಚಾಲಕರಾದಂಥ ಶಿವಣ್ಣರವರ ನೇತೃತ್ವದಲ್ಲಿ, ಬೆಂಗಳೂರು ನಗರ ತೀರ್ಪುಗಾರರ ಮಂಡಳಿಯ ಶಿವಲಿಂಗಪ್ಪ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಹಲವು ತೀರ್ಪುಗಾರರು, ವಿವಿಧ ಜಿಲ್ಲೆಗಳ ತೀರ್ಪುಗಾರರ ನಡುವೆ ಹಲವು ಮಹಿಳಾ ತೀರ್ಪುಗಾರ್ತಿಯರು ಕೂಡ ಈ ಪಂದ್ಯಾವಳಿ. ಮಂಡ್ಯ ಟೀಮ್ ಎಷ್ಟಿಂದ ವಾಕೌಟ್ ಕೊಡ್ಲಾ? ಬನ್ನಿ ಬೇಗ. ರೆಡಿ ಅಂಪೈರ್ಸ್. ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಕೊನೆಯ 5 ನಿಮಿಷಗಳು ಮಾತ್ರ. 2 ತಂಡದ ನಾಯಕಿಯರ ಗಮನಕ್ಕೆ. ಬೆಳಗಾವಿ ತಂಡ 21, ಗದಗ್ ತಂಡ 9. 12 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಒಂದು ಜೋರಾದ ಚಪ್ಪಾಳೆ ಬರಲಿ. ಲೇಟೆಸ್ಟ್ ಆಗಿ ಬರ್ತಾ ಇದ್ದಾರೆ ಮಂಡ್ಯ ತಂಡ. ಇತ್ತೀಚೆಗಷ್ಟೇ ಜೂನಿಯರ್ ವಿಭಾಗದ ಇದೇ ರೀತಿಯ ಬಾಲಕರ ಮತ್ತು ಬಾಲಕಿಯರ 2 ಚಾಂಪಿಯನ್ಶಿಪ್ ಅನ್ನು ನಡೆಸಿಕೊಟ್ಟಂಥ ಶ್ರೇಯಸ್ಸು ಮಂಡ್ಯ ಜಿಲ್ಲೆಗೆ ಸಲ್ಲುತ್ತೆ. ಆ ಕೀರ್ತಿಯನ್ನು ಪಡೆದುಕೊಂಡಿದ್ದಾರೆ ಮಂಡ್ಯ ಜಿಲ್ಲಾ ತಂಡ. ಒಂದು ಉತ್ತಮವಾದ ಒಂದು ಟ್ಯಾಕಲ್ ಮತ್ತೊಮ್ಮೆ ಲೆಫ್ಟ್ ಕಾರ್ನರ್ ಜಾಗದಿಂದ ನೋಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಬ್ಯಾಕ್ ಹೋಲ್ಡ್ನ ಮುಖಾಂತರ ಯಶಸ್ವಿ ಟ್ಯಾಕಲ್. ಕೊನೆಯ 4 ನಿಮಿಷಗಳು ಮಾತ್ರ. 2 ತಂಡದ ನಾಯಕಿಯರ ಗಮನಕ್ಕೆ. 22-9, 13 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬೆಳಗಾವಿ ತಂಡ. ಡೂ ಆರ್ ಡೈ ರೈಡ್. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. 13 ಅಂಕಗಳ ಅಂತರದ ಮುನ್ನಡೆ ಇದ್ರೂ ಕೂಡ ಅಂಕವಿಲ್ಲದೆ ವಾಪಸ್ ಬರುವ ಅವಕಾಶವಿಲ್ಲ. ಒತ್ತಡದ ನಡುವೆ ದಾಳಿಗಾರ್ತಿಯಲ್ಲಿ ಒಂದು ಸೆಲ್ಫ್ ಔಟ್ ಆಗ್ತಾ ಇದೆ. ಡೂ ಆರ್ ಡೈರೆಕ್ಟ್ನ ಒತ್ತಡವನ್ನು ಡಿಫೆಂಡರ್ ಮೇಲೆ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ದಾಳಿಗಾರ್ತಿ. ಹಲೋ, ಲೈನಪ್ ಬನ್ನಿ.
ಬೆಂಗಳೂರು ರೂರಲ್, ಬೆಂಗಳೂರು ರೂರಲ್ ಎಲ್ಲಮ್ಮ. ನೀವು ನಿಂತ್ಕೊಳ್ಳಿ, ಬರ್ತಾರೆ. ನೀವು ನಿಂತ್ಕೊಳ್ಳಿ, ಬರ್ತಾರೆ. ರೂರಲ್ ತಂಡದ ಆಟಗಾರ್ತಿಯರು ಬೇಗನೆ, ಮಂಡ್ಯ ಟೀಮ್ ಬಂದಿದೆ, ಬೇಗ ಬನ್ನಿ. ತಾರಾಮಣಿಯವರೇ, ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೋರ್ಟ್ ನಂಬರ್ 1, ಬ್ಯಾಂಗ್ಳೂರ್ ಅರ್ಬನ್ ವರ್ಸಸ್ ಕೊಪ್ಪಳ. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಕೋರ್ಟ್ ನಂಬರ್ 1, ಬೆಂಗಳೂರು ನಗರ ಜಿಲ್ಲೆ ವಿರುದ್ಧ ಕೊಪ್ಪಳ ಜಿಲ್ಲೆ. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರೆತನ್ನಿ. ಕೊಪ್ಪಳ ತಂಡದ ತರಬೇತಿದಾರರು, ಬೆಂಗಳೂರು ನಗರ ಜಿಲ್ಲೆಯ ತರಬೇತಿದಾರರು, ಬೇಗನೆ ಪಂದ್ಯ ಮುಗಿದಿದೆ ಅಂಕಣ 1ರಲ್ಲಿ. ಎರಡು ತಂಡದ ತರಬೇತರು ಬೇಗನೆ ಅಂಕಣಕ್ಕೆ ಕರೆತನ್ನಿ. ಅಂಕಣ 1ರಲ್ಲಿ ಪಂದ್ಯ ಮುಕ್ತಾಯ ಆಗಿದೆ. ಗದಗ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ತಂಡಗಳ ನಡುವೆ 32 ಮತ್ತು 13ರಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಕಣ 2ರಲ್ಲಿ ಮುಂದಿನ ಪಂದ್ಯ ರಾಮನಗರ ಹೊಸ ಹೆಸರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ವಿರುದ್ಧ ಬಾಗಲಕೋಟೆ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ವಿರುದ್ಧ